ಎಮೋಷನ್ಸ್ ಕೈಫ್ ಈ ಥರ ಮಕ್ಳು ಇದ್ಬಿಟ್ರೆ ಮನೆ ಉದ್ಧಾರನೇ. ಇದು ಕ್ಯಾನ್ಸಲ್ ಮಾಡಬೇಡ. ಸೊ ಫೈನಲಿ ನಮ್ಮ ಟಿ ವಿ ಬರ್ತಾಯಿದೆ ಇಲ್ಲಿ. ನಾವು ಪೈ ಶೋರೂಮಿಂದ ಆರ್ಡರ್ ಮಾಡಿದ್ವಿ. ಅವರು ಬೆಳಗ್ಗೆ 8:30 ಬರ್ತಾಯಿದ್ದೀವಿ, 2 ನಿಮಿಷ ಇಲ್ಲೇ ಇದ್ದೀವಿ, 2 ನಿಮಿಷ ಅಂತ ಹೇಳಿ ಫೈನಲಿ ಅವ್ರು ಬಂದರು. ಇವಾಗ ಅರ್ಜೆಂಟ್. ಇವಾಗ ಕೈಫಿಗೆ ಏನಿದೆ ಅಂದರೆ ಇವಾಗ ಬರ್ತಾ ಇರೋದು ಬೆಳಗ್ಗೆ ಅಂತ ಹೇಳಿ मेरे को तो मार पड़ती थी। उसकी फीलिंग पता क्या होगी? उसकी फीलिंग अभी उसकी फीलिंग होगी। अच्छी जा रही है टीवी। मतलब दुनिया में सबसे बड़ी इंसान है जी। ये तेरा फोन में क्लियर समझ सकता हूं। नालिया आपको समझ सकता आपकी फीलिंग, इस फीलिंग से हर बच्चा गुजरता है। तो नालिया की ये चाहिए क्या पे मालूम है क्या? मेरे तो पीछे झंडे पड़ते हैं ಯಾವಾಗ ಫಿಟ್ ಮಾಡೋದು ಯಾವಾಗ ಅಂತ. ಸೊ ಗೈಸ್ ನಮ್ಮ ಟಿ ವಿ ನೋಡಿ ತೊಗೊಂಡು ಬರ್ತಾ ಇದ್ದಾರೆ. ಇವರು ಎತ್ಕೊಂಡು ಬರ್ತಾ ಇದ್ದಾರೆ ಟಿ ವಿ ತೊಗೊಂಡು ಬರೋರು. ದಿಖಾಯಿನ ಬೆಳಗ್ಗೆಯಿಂದ ವೇಟ್ ಮಾಡಿ ಅವ್ರು ಇವಾಗ ಬಂದು ತೊಗೊಂಡು ಬರ್ತಾ ಇರೋದು. ಇನ್ನೂ ಫಿಟ್ ಮಾಡೋದು ಯಾವಾಗ ಅಂತ ಅವ್ರ ಪೇಷನ್ಸ್ ಕಂಟ್ರೋಲ್ ಆಗ್ತಾಯಿಲ್ಲ. ಹಾಗಾಗಿ ಸೊ ಪೇಷನ್ಸ್ ಲೆವೆಲ್ ಹಂಗಾಗಿ ಸೊ ಬೈ ಅವರ್ ಹಳೆ ಟಿ ವಿ ಹ್ಯಾವ್ ಟು ಇಮೋಷನ್ಸ್. ಕೈಫಿ ತುಂಬ ಇಮೋಷನ್ಸ್ ಇದೆ ಇದರಲ್ಲಿ ಅಂತ ತಗೊಂಡಿಲ್ಲ. ಹಾಗಾದ್ರೆ ಇದೇ ಇರಲಿ ಬಿಡು, ಹಂಗಾದ್ರೆ ಕ್ಯಾನ್ಸಲ್ ಮಾಡಬೇಡ. ले पकड़ वो काटती सो मैं ये काट लेती सर. सो हाँ से बन्नी ನಮ್ಮ ಟಿ ವಿ ಹೋಯಿತು ಗೈಸ್. ಇಲ್ಲಿ ಇವಾಗ ಖಾಲಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾವು ಇವಾಗ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲಿ ಪೈಂಟ್ ಚೇಂಜ್ ಮಾಡಬೇಕು ಇಲ್ಲಿಂದು ಕಲರ್ ಅಂತ ಹೇಳಿ. ಯಾಕಂದರೆ ಈ ಕಲರ್ ಏನೋ ನಮಗೆ ವೀಡಿಯೋಸಲ್ಲಿ ಎಲ್ಲ ಕಲರ್ ಇದು ಮಾಡೋಕ್ಕೆ नो ಕೈಫ್ नो ओपन कुछ नहीं करना. उन्होंने आँख ओपन करके उन्होंने चेक करते चुपके क्या तो ओपन करे हो जाता है. कैफी अर्जेंट ಆಗಿಬಿಟ್ಟಿದೆ ಇವಾಗ ಓಪನ್ ಮಾಡಿ. उसका आलादा उसका मैंने बोलिया ಅವ್ರು ಏನೋ ಇದರಿಂದ ಸ್ಟ್ಯಾಂಡಿಂದ ಸ್ವಿಚ್ ಇತ್ತಂತ ಹೇಳಿದ್ರಲ್ಲ, ಅದಕ್ಕೆ ತೆಗೀರಿ ಅಂತ ಹೇಳಿ. ಹಾಗಾಗಿ ನಾವು ಬೇಡ ಅಂತ ಹೇಳಿದ್ವಿ. ಅದಕ್ಕೆ ಇದರಲ್ಲಿ ಇದು ಬೇರೆ ಟಿ ವಿ ಅದಿದ್ದು ನಮ್ಮ ಮನೆಯಲ್ಲಿ 42 ಇಂಚಸ್. ಇದು ಮೇ ಬಿ 55 ಇಲ್ಲ 50 ಇಂಚಸ್. ಇದು 55 ಇಂಚಸ್. ಸೊ ಈ ಥರ ಮಕ್ಳು ಇದ್ಬಿಟ್ರೆ ಮನೆ ಉದ್ಧಾರನೇ. ಇದೂ ಚಿಕ್ಕದಂತ ಹೇಳ್ತಾ ಇದ್ದಾರೆ. ಇವ್ರು ಯಾವಾಗ ದುಡಿಯೋಕ್ಕೆ ಹೋಗ್ತಾರೆ ಮಕ್ಕಳು, ಆವಾಗ ಪಾಪ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಇದೇ ಆ್ಯಟಿಟ್ಯೂಡು ಇದೇ ಇದರಲ್ಲಿ ಇರಬೇಕು. ಸೊ ಇದಾದ ಇನ್ಸ್ಟಾಲೇಷನ್ ಆದಮೇಲೆ ನಾವು ತೋರಿಸ್ತೀವಿ. ಇವಾಗ ನಮಗಿಂತ ಜಾಸ್ತಿ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ. ಕೈಫ್ ಮಂಜೆ ಪೊಮೊಗ್ರಾನೆಟ್ कैफ क्यों कर को बोला तो हम हसद का सब में भी को The next morning. तो हाय फ्रेंड्स, नमस्कार ಎಲ್ಲರಿಗೂ ಮತ್ತೊಂದು ನನ್ನ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದೀನಿ. ಇವತ್ತು ನಾನು ರಜಾದಲ್ಲಿದ್ದೀನಿ. ಸೊ ಇನ್ನು ನಮ್ಮ ಮನೇಲಿ ಇನ್ನು ಟಿ ವಿ ಫಿಕ್ಸ್ ಆಗಿಲ್ಲ. ಕೈಫಿಗೆ ಮಲಗಿರೋದು ತೋರಿಸಿದ್ರೆ ಸಿಟ್ಟು ಬರುತ್ತೆ. ಸೊ ಅದಕ್ಕೆ ತೋರಿಸಲ್ಲ. ಸೊ ನಮ್ಮ ಮಮ್ಮಿ ಇಲ್ಲಿ ಏನೋ ಮಾಡ್ತಾಯಿದ್ದಾರೆ. ನಾನೊಂದು ಯೂಟ್ಯೂಬಲ್ಲಿ ಏನೋ ಒಂದು ಹೋಮ್ ರೆಮಿಡಿ ಮಾಡಬೇಕಂತ ನೋಡಿದೆ. ಏನಂದರೆ ಅದು PCOS ಏನಾದರೂ ಇದ್ದರೆ ಅವರು ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ನೀರು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ, ಈ ಗ್ಲಾಸ್ ಬೇಡ, ಬೇರೆ ಗ್ಲಾಸ್ ತೊಗೊಂಡು ಬರ್ತೀನಿ. कांच के ग्लास का है हमारे यहाँ, एक भी नहीं है अख्यांश. ಸೊ ಈ ಗ್ಲಾಸಲ್ಲಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಯಾಕಂದರೆ ಅದು ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಗ್ಲಾಸ್ ವಾಶ್ ಮಾಡ್ಕೊಳ್ಳೋಣ. ಸೊ ಬೆಳಗ್ಗೆ ಇನ್ನೂ ಏನು ಮನೆ ಕೆಲಸ ಆಗಿಲ್ಲ. ಸೊ ಇಗ್ನೋರ್ ಮಾಡಿ. ಸೊ ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 1 ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗಿದೆ ಅದು. ಓಕೆ, ಸ್ಟಾರ್ಟಿಂಗ್ ನೋಡೋಣ. ನೀರು ಇದರಲ್ಲಿ ನಾವು ಹಾಕಬೇಕಾಗಿರೋದು ಇವಾಗ ಅಪ್ಪನಾಗಪ್ಪ. ಓಕೆ, ತುಪ್ಪ ನಾನು
ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಅರ್ಧ ಇದೆ, ಇದು ಸ್ವಲ್ಪ. ಸೊ ಇದು ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಇವಾಗ ಸ್ವಲ್ಪ ಅರಿಶಿನ ಪುಡಿನೂ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಹತ್ರ ಬ್ಲ್ಯಾಕ್ ಪೆಪ್ಪರ್ ಇರಲಿಲ್ಲ. ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸು ಪೌಡರ್ ಇರಲಿಲ್ಲ. ಸೊ ಹಂಗಾಗಿ ನಾವೇ ಇವಾಗ ನಾನು ತೊಗೊಂಡು ಪೌಡ್ರ್ ಮಾಡಿಕೊಂಡೆ. ಇಲ್ಲಿ ಅದು ಹಾಕೋಣ. ಇಲ್ಲಿ ಇದು ಸೊ ಬಿಸಿ ಬಿಸಿ ಇದೆ. ಕಲರ್ ಅಂತೂ ಕೆಂಪು, ರೆಡ್ ಕಲರ್ ಆಗಿಲ್ಲ, ಯೆಲ್ಲೋ ಕಲರ್. ಸೊ ಸ್ವಲ್ಪ ಇದು ಬಿಸಿ ಇದೆ, ಸ್ವಲ್ಪ ಟೈಮ್ ಕೊಡೋಣ. ಓಕೆ, ತುಪ್ಪದ ಸ್ಮೆಲ್. ಲೈಟ್ ಆನ್ ಮಾಡ್ಕೊಳ್ಳೋಣ. ಸೊ ಬೆಳಗ್ಗೆ ಇನ್ನೂ ಕೆಲಸ ಏನೂ ಆಗಿಲ್ಲ. ಇನ್ನು ಟೈಮ್ ಬಂದು 10:30 ಗಂಟೆ. ಇನ್ನು ಸ್ವಲ್ಪ ಏನೇನೋ ಪ್ಲ್ಯಾನ್ ಇದೆ ಮನೆಯಲ್ಲಿ, ಕೆಲಸ ಇನ್ನೂ ಏನೇನೋ ಇದೆ. ಸೊ कलर देखो क्यों दिख रहा? आधा ग्लास हो गया पानी, 1 ग्लास रहना था। छोटे ग्लास में डाल दे। और एक ग्लास भी है, ये जो छानी नहीं छान ले तो देती पानी क्या करना? और एक ग्लास भी ये छानने ಅಮ್ಮಿ ಪಕ್ಕಡ ಇದ್ರ. ಹಾಂ, ಸೊ ನಾನು ಇದರಲ್ಲಿ ಬೇರೆ ಇದರಲ್ಲಿ ಹಾಕ್ಕೊಳ್ಳೋಣ, ಯಾಕಂದರೆ ಇದು ನೋಡಿದರೆ ಏನೋ ಒಂಥರ ಕಾಣ್ತಾ ಇದೆ. ಹಾಗಾಗಿ ಎಲ್ಲ ಇನ್ನೊಂದು ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇದು 1 ಗ್ಲಾಸ್ ಆಯಿತು ಕರೆಕ್ಟ್. ಸೊ ಇದರಲ್ಲಿ ಕರಿಮೆಣಸು, ಅದು ಬ್ಲ್ಯಾಕ್ ಪೆಪ್ಪರ್ ಮತ್ತು ಇದೆಲ್ಲ ಹಾಕಿರೋದು, ಇದೆಲ್ಲ ಇದೆ ನೋಡಿ, ಹೀಗಿದೆ. ಮೇಲೆ ತುಪ್ಪ ಹಾಕಿರೋದಕ್ಕೆ ಈ ಥರ ಕಾಣ್ತಾ ಇದೆ. ಕ್ಯೂ ಅಂತ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ, ಟೇಸ್ಟ್ ಇಲ್ಲ, ತುಪ್ಪದ ಸ್ಮೆಲ್ ಬರುತ್ತೆ. ಮತ್ತು ಹಿಂಗೆ ಮಾಡಿದ್ರೆ ತುಪ್ಪದ ಸ್ಮೆಲ್ ಬರುತ್ತೆ, ಹಿಂಗೆ ಮಾಡಿದರೆ ಅರಿಶಿಣದ ಸ್ಮೆಲ್ ಬರುತ್ತೆ. ಬಟ್ ಓಕೆ, ಟ್ರೈ ಮಾಡಿ ನೋಡೋಣ. ನಾನು ಏನಾದರೂ ರಿಸಲ್ಟ್ ಈ ಥರ ಬಂದರೆ PCOD PCOSಗೆ ಇವನ್ ನನಗಿದೆ ಆ ಥರ. ಸೊ ಆ ಥರ ಏನಾದರೂ ನನಗೆ ಬೆನಿಫಿಟ್ ಒಳ್ಳೆ ಇದಾದರೆ ನಾನು ನಿಮಗೆ ಹೇಳ್ತೀನಿ, ಟ್ರೈ ಮಾಡಿ. ಕುಡಿದಿದ್ದೀನಿ, ನೋಡೋಣ. ಅರಿಶಿನ ಕುಡಿದ್ರೆ ನಾರ್ಮಲಿ ಹಾಲಲ್ಲಿ ಹಾಕಿ ಕುಡಿತೀವಿ ನಾವು. ಹಾಲಲ್ಲಿ ಏಲಕ್ಕಿ ಅಲ್ಲ, ಹಾಲಲ್ಲಿ ಅರಿಶಿನ ಪುಡಿ ಹಾಕಿ ಕುಡಿತೀವಲ್ಲ, ಆ ಥರ ಹಾಕಿ ಕುಡಿತಾ ಇದ್ವಲ್ಲ. ಕಫ ಅದೆಲ್ಲ ಆದರೆ ಕಮ್ಮಿ ಆಗುತ್ತೆ ಅಂತ ಮಲಗೋ ಟೈಮಲ್ಲಿ ಅರಿಶಿನ ಪುಡಿ ಮತ್ತು ಕರಿಮೆಣಸು ಆ ಥರ ಎಲ್ಲ ಹಾಕಿ, ಅದೇ ಥರ ನೀರಲ್ಲೂ ಹಾಕಿ, ಬಟ್ ಇದರಲ್ಲಿ ತುಪ್ಪ ಆ್ಯಡ್ ಮಾಡೋಕ್ಕೆ ಹೇಳಿದರು. ಸೊ ಅವ್ರು ಫೇಮಸ್ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ಎಲ್ಲ ಈ ಥರ ಹೇಳ್ತಿದ್ರು. ಸೊ ನೋಡೋಣ ಯೂಸ್ ಆಗತ್ತಾ ಅಂತ ಹೇಳಿ. ಓಕೆ, ಅದಾದಮೇಲೆ ನಾನಿಲ್ಲಿ ನನ್ನ ತಿಂಡಿ ಮಾಡ್ತಾಯಿದ್ದೀನಿ. ದೋಸೆ ಮತ್ತು ನೈಟ್ ಏನೋ ಚಿಕನ್ ಸಾರು ಮಾಡಿದ್ರು ಅದು, ಮತ್ತು ಚಾಯ್. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಮನೆ ಈ ಥರ ಎಂಟರ್ ಆದ ತಕ್ಷಣ ಹಾಲ್ ಹೆಂಗಿದೆ. ಸೊ ಇಲ್ಲಿ ಒಂದು ನಾವು ಸೋಫಾ ಇಟ್ಟಿದ್ದೀವಿ, ಇಲ್ಲಿ ಒಂದು. ಸೊ ಇಲ್ಲಿ ಕೈಫ್ ಮಲ್ಗಕ್ಕೆ ಅಲ್ಲಿ ಒಂದು ಇದ್ದಿದೆ. ನಾವಿವಾಗ ಹಾಕಿರೋದು ಈ ವಾಲಲ್ಲಿ TV. ಈ ಕಲರ್ ಏನೋ ನಾನು ಹೇಳ್ತಾನೆ ಇದ್ದೀನಲ್ಲ ಮನೆಯಿಂದ ಚೆನ್ನಾಗಿ ಕಾಣ್ತಾ ಇಲ್ಲ, ಯಾಕಂದರೆ ವೀಡಿಯೋಸಿಗೆಲ್ಲ ನಮಗೆ ಬ್ರೈಟ್ ಕಲರ್ ಬೇಕು. ಬಟ್ ನಾವು ಪಿಂಕ್ ಚೆನ್ನಾಗಿರುತ್ತೆ ಅಂತ ಅದು ಮಾಡಿಬಿಟ್ಟಿದ್ವಿ. ನಾವು ಇಲ್ಲಿ ಫಸ್ಟ್ TV ಈ ವಾಲಲ್ಲಿ ಹಾಕಿದ್ವಿ. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ನೋಡಿ ಈ ವಾಲು. ಸೊ ಇಲ್ಲಿ ಒಂದು ಹಾಕಿಬಿಟ್ರೆ ನಾವು ಇದೆಲ್ಲ ಇದು ಫುಲ್ ಜಾಗ ತೊಗೊಂಡ್ಬಿಡತ್ತೆ. ಫುಲ್ ಇಲ್ಲಿ ಜಾಗನೇ ಸಾಕಾಗಲ್ಲ, ಇಷ್ಟೇ ಹೋಗೋ ಬರೋಕ್ಕೆ ಇದಾಗ್ತಾಯಿದೆ. ಹಾಗಾಗಿ ಇವಾಗ ನಾವು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ,
ಅವ್ರು ಹೆಂಗೋ ಇವಾಗ ಇನ್ಸ್ಟಾಲೇಷನ್ ಬರ್ತಾರಲ್ಲ ಈ ವಾಲಲ್ಲಿ ಹಾಕೋಣ ಅಂತ ಹೇಳಿ. ಸೊ ಇಲ್ಲಿಂದ ನಾವು ಹಾಕಿದರೆ ಇಲ್ಲಿಗೆ ಈ ಸೋಫಾ ನಾವು ಇಲ್ಲಿ ಚೇಂಜ್ ಮಾಡಬೇಕಂತ ಇದು ಮಾಡ್ತಾರೆ. ಸೊ ನಾವು ಇವಾಗ ಹಿಂಗೆ ಕಾಣುತ್ತೆ ಆಯಿತಾ. ಸೊ ಕಂಪ್ಲೀಟಾಗಿ ಹೀಗೆ ಇದಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಡೈನಿಂಗ್ ಟೇಬಲ್ ನೋಡೋಕ್ಕೆ ಹಿಂಗೆ ಚಿಕ್ಕದು ಕಾಣ್ತಾ ಇದೆ, ಬಟ್ ಇದು ತುಂಬ ಜಾಗ ತೊಗೊಂಡ್ಬಿಟ್ಟಿದೆ. ಇವಾಗ ನಮ್ಮ ಪ್ಲಾನ್ ಇಲ್ಲಿ ಟಿ ವಿ ಹಾಕೋಣ, ಈ ವಾಲಿಗೆ ಟಿ ವಿ ಹಾಕಿ ಆಮೇಲೆ ಈ ಡೈನಿಂಗ್ ಟೇಬಲ್ ಇಲ್ಲೇ ಕೆಳಗಡೆ ಸೋಫಾ ಜಾಗದಲ್ಲಿ ಡೈನಿಂಗ್ ಟೇಬಲ್ ಹಾಕೋದು. ಆಮೇಲೆ ಈ ಸೋಫಾ ಎಲ್ಲ ಇಲ್ಲಿಗೆ ಬರುತ್ತೆ, ಇದೆಲ್ಲ ಇಲ್ಲಿ ಸೆಟ್ ಮಾಡೋಣ. ಸೊ ಜಾಗ ಸ್ವಲ್ಪ ಸಾಕಾಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಅಟ್ಲೀಸ್ಟ್ ನಾವು ಇಲ್ಲಿಟ್ಟರೆ ಇಲ್ಲಿನ ತನಕ ಆದರೂ ಜಾಗ ಬರುತ್ತೆ, ಈ ಚೇರ್ ತನಕ. ಫೈನಲಿ ಇನ್ಸ್ಟಾಲೇಷನಿಗೆ ಬಂದರು. ಸೊ ಫೈನಲಿ ಗೈಸ್ ನೋಡಿ ಟೆಚ್ವುಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ನಾನು ಹೇಳಿದ್ದೆ ನೋಡಿ, ಟಿ ವಿ ಅಲ್ಲಿ ಫಿಕ್ಸ್ ಮಾಡಿದ್ವಿ. ಫಸ್ಟ್ ಇದ್ದಿದ್ದು ಇಲ್ಲಿ, ಇವಾಗ ಅಲ್ಲಿ ಫಿಕ್ಸ್ ಮಾಡಿದ್ದೀವಿ. ಡೈನಿಂಗ್ ಟೇಬಲ್ ಇತ್ತು ಇಲ್ಲಿ ಫುಲ್, ಫಸ್ಟ್ ಜಾಗನೇ ಇರ್ತಾ ಇರಲಿಲ್ಲ, ಹಾಗಾಗಿ ಇಲ್ಲಿಂದ ನಾವು ಇಲ್ಲಿ ಫಿಕ್ಸ್ ಮಾಡಿದ್ವಿ. ಸೊ ನೋಡಿ ಗಾಯ್ಸ್, ನಮ್ಮ ಹೊಸ ಟಿ ವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಅಂತ. ಟಿ ವಿ ಇಲ್ಲಿ ಫಿಕ್ಸ್ ಮಾಡಿದ್ವಿ, ಅದಾದಮೇಲೆ ಡೈನಿಂಗ್ ಟೇಬಲ್ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ, ಹಾಗಾಗಿ ಸೂಪರಾಗಿ ಕಾಣ್ತಾ ಇದೆ. ಇವಾಗ ಜಾಗನೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಇದು ಇಲ್ಲೇ ಇತ್ತು, ನಾವು ಚೇಂಜ್ ಮಾಡಿರಲಿಲ್ಲ. ಇದು ಅಲ್ಲೇ ಇತ್ತು, ನಾವು ಚೇಂಜ್ ಏನು ಮಾಡಿರಲಿಲ್ಲ. ಕೈಸೆ ಹಾಯ್, ಜಸ್ಟ್ ನಾವು ಚೇಂಜ್ ಮಾಡಿರೋದು ಇಲ್ಲಿ ಟಿ ವಿ ಇದ್ದಿದ್ದು ಇಲ್ಲಿಗೆ, ಇಲ್ಲಿಂದ ಇಲ್ಲಿ, ಅಲ್ಲಿಂದ ಇಲ್ಲಿ ಅಂತ. ಸೊ ಎನಿಹೌ ಬಾಡಿಗೆ ಮನೆ ಎಷ್ಟು ಮಾಡಿದ್ರು ಅಷ್ಟೇ. ಸೊ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ದೊಡ್ಡದಾಗಿ ಕಾಣ್ತಾ ಇದೆ ಇವಾಗ ಮನೆ. ಏನೋ ಥ್ಯಾಂಕ್ ಗಾಡ್ ಇಷ್ಟಾದರೂ ಇಟ್ಟರು. ಸ್ವಂತ ಮನೆ ಸ್ವಂತ ಮನೆ ಅಂತ ಇಲ್ಲ, ಬಾಡಿಗೆ ಮನೆಯೇ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ. ನೋಡೋಣ ಸ್ವಂತ ಮನೆ ಈ ಥರ ಇದ್ದರೆ ಇನ್ನೂ ಚೆನ್ನಾಗಿ ಇಟ್ಕೊಂಡಂತ ಅಲ್ಲ ಕೈಫ್. ಸೊ ಕುಲ್ಸುಮ್ ಹಿಂದ್ಗಡೆ ಹೊಡ್ಕೊಂಡು ಬರ್ತಿರೋದು. ಕುಲ್ಸುಮಿಗೆ ಕ್ಲಿಪ್ ಹಾಕ್ಸಿರೋದು, ಕ್ಲಿಪ್ಸ್ ತೋರಿಸ್ಬಿಡಿ. ಕುಲ್ಸುಮ್ ಸ್ಮೈಲ್ ಕೊಡಿ, ಸ್ಮೈಲ್ ಸ್ಮೈಲ್.